ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ ಏಪ್ರಿಲ್ 1, 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿ 50ಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ನ ನೋಡ್ಕೊಂಡ್ ಬರೋಣ. ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ 5.05% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟ್ರೆಂಟ್ 4.56% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಜಿಯೋ ಫಿನಾನ್ಸ್ 1.51% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಆಟೋ 1.22% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಹೀರೋ ಮೋಟೋ 1.18% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ನ ಬಗ್ಗೆ ನೋಡ್ಕೊಂಡ್ ಬರೋಣ. ಇವತ್ತಿನ ನಿಫ್ಟಿ 50ಯಲ್ಲಿ ಟಾಪ್ ಲೂಸರ್ಸ್ನ ಲಿಸ್ಟಲ್ಲಿ HCL ಟೆಕ್ 3.64% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. BEL 3.47% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಫಿನ್ಸರ್ವ್ 3.26% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. HDFC ಬ್ಯಾಂಕ್ 3.19% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಹಿಂಡಾಲ್ಕೋ 2.78% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಮೊದಲನೇ 5 ಕಂಪ್ನಿಗಳನ್ನ ನಿಮಗೆ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನೋಡಿ, ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ನಲ್ಲಿ 23,179 ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಯಾವ ಒಂದು ಲೆವೆಲ್ಗಳು ಸಪೋರ್ಟ್ ಆಗಿರ್ತವೆ ಮತ್ತೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆದ್ರೆ ಯಾವ ಒಂದು ಲೆವೆಲ್ಗಳು ರೆಸಿಸ್ಟೆನ್ಸ್ ಲೆವೆಲ್ ಆಗಿರ್ತವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಈ ಲೆವೆಲ್ನ ನಮಗೆ ಕ್ರಾಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಕೊಡಬೇಕಾಗಿರುತ್ತೆ, ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗಬೇಕಾಗಿರುತ್ತೆ. ಎಲ್ಲಾ ರೀತಿಯ ಕನ್ಫರ್ಮೇಷನ್ ಮಾಡ್ಕೊಂಡಾದ ನಂತರ ನೋಡಿ ಈ ಲೆವೆಲ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. 23,053 ಅಂದ್ರೆ 23,050ಯ ರೇಂಜ್ ಅನ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. ಇಲ್ಲೂ ಅಗೈನ್ ನೋಡಿ, ಇಲ್ಲೂ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ತು ಅಂತಂದ ನಂತರ ಈ ಲೆವೆಲ್ನ ಕ್ರಾಸ್ ಮಾಡಿದ ನಂತರ ನಮ್ಮ ಒಂದು ಸಪೋರ್ಟ್ ಲೆವೆಲ್ ಇದಾಗಿರುತ್ತೆ 22,950. ಸಪೋರ್ಟ್ ನಂಬರ್ 2 ಅಂತ ಬರಿತಾ ಇದ್ದೀನಿ. ಇದು ನಮ್ಮ ಸಪೋರ್ಟ್ ಲೆವೆಲ್ 1 ಆಗಿರುತ್ತೆ. 23,050 ನಮ್ಮ ಸಪೋರ್ಟ್ ಲೆವೆಲ್ 1 ಆಗಿರುತ್ತೆ. 22,950 ಸಪೋರ್ಟ್ ಲೆವೆಲ್ 2 ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಈ ಲೆವೆಲ್ನ ನಮಗೆ ಕ್ರಾಸ್ ಮಾಡಬೇಕಾಗಿರುತ್ತೆ. ಈ ಲೆವೆಲ್ನ ಕ್ರಾಸ್ ಮಾಡಿದ ನಂತರ ಇಲ್ಲಿ ನಮಗೆ ಒಂದು ರಿಜೆಕ್ಷನ್ ಕಂಡಿದೆ. ನೋಡಿ, ಪ್ರೀವಿಯಸ್ ಅಲ್ಲಿ ಇಲ್ಲೂ ಕೂಡ ಒಂದು ರಿಜೆಕ್ಷನ್ ಕಂಡಿದೆ. ಸೊ ನಾವು ಈ ಲೆವೆಲ್ನ ದಾಟ್ಕೊಂಡು ಬರೋ ತನಕ ವೆಯ್ಟ್ ಮಾಡಲೇಬೇಕಾಗಿರುತ್ತೆ. 23,300 ಲೆವೆಲ್ನ ದಾಟಿದ ನಂತರ 23,300 ಲೆವೆಲ್ನ ದಾಟಿದ ನಂತರ ನಮ್ಮ ಒಂದು ಟಾರ್ಗೆಟ್ನ ಇದನ್ನ ನಾವು ಇಟ್ಕೋಬಹುದು. ನೋಡಿ, 23,400 ರೆಸಿಸ್ಟೆನ್ಸ್ ನಂಬರ್ 1 ಅಂತ ಆಗ್ತಾ ಇದ್ದೀನಿ. 23,400 ಲೆವೆಲ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಆ ಲೆವೆಲ್ನು ಕ್ರಾಸ್ ಮಾಡಿದ ನಂತರ ನಮ್ಮ ಒಂದು ಲೆವೆಲ್ ಇದಾಗಿರುತ್ತೆ 24,500 ರೆಸಿಸ್ಟೆನ್ಸ್ ನಂಬರ್ 2 ಅಂತ ಆಗ್ತಾ ಇದ್ದೀನಿ. ನೋಡಿ, 23,500ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದ್ರೆ ಈ ಲೆವೆಲ್ಗಳನ್ನ ಕ್ರಾಸ್ ಮಾಡಿದ ನಂತರ ನಾನು ತಿಳಿಸ್ಕೊಟ್ನಲ್ಲ, 23,300 ಲೆವೆಲ್ಗಳನ್ನ ಅಟ್ ಎನಿ ಕಾಸ್ಟ್ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಅಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಗಬೇಕಾಗಿರುತ್ತೆ. ಎಲ್ಲ ರೀತಿಯ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಕ್ಕ ನಂತರ ನಾವು ಈ ಒಂದು ಲೆವೆಲ್ಸ್ ಗಳನ್ನ ಟಾರ್ಗೆಟ್ ಆಗಿ ನಾವು ನೋಡಬಹುದು. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನೋಡಿ, ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 50,851 ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಈ ಲೆವೆಲ್ ನ ನಮಗೆ ಕ್ರಾಸ್ ಮಾಡಬೇಕಾಗಿರುತ್ತೆ. ನೋಡಿ, ಪ್ರೀವಿಯಸ್ ಅಲ್ಲಿ ಇಲ್ಲಿ ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಇದೆ. ಈ ಲೆವೆಲ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ. 50,550ನ ಈ ಲೆವೆಲ್ನ ಕ್ರಾಸ್ ಮಾಡಿದ ನಂತರ ನೋಡಿ, ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ತು ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಷನ್ ಮಾಡಿಕೊಂಡು ನೀವು ನೀಟಾಗಿ ಈ ಲೆವೆಲ್ಗಳನ್ನ ಕನ್ಸಿಡರ್ ಮಾಡಲೇಬೇಕು. ನೋಡಿ, ಪ್ರೀವಿಯಸ್ ಅಲ್ಲಿ ಇಲ್ಲಿ ಸಪೋರ್ಟ್ ತಗೊಂಡಿದೆ. ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಸಾಧ್ಯತೆನೂ ಕೂಡ ಇರುತ್ತೆ. ಇಲ್ಲಿ ಒಂದು ಸ್ಮಾಲ್ ಸ್ಟಾಪ್ ಲಾಸ್ನ ಇಟ್ಕೋಬೇಕಾಗಿರುತ್ತೆ. ಇನ್ ಕೇಸ್ ನೀವು ಡೌನ್ ಟ್ರೆಂಡ್ ನಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಅಂದ್ರೆ ಚಿಕ್ಕ ಒಂದು ಸ್ಟಾಪ್ ಲಾಸ್ ನ ಇಟ್ಕೊಳ್ಳದೆ ಯಾವುದೇ ರೀತಿಯ ಟ್ರೇಡ್ ಗಳನ್ನು ಮಾಡಕ್ ಹೋಗ್ಬಿಡಿ. ನಮ್ಮ ನೆಕ್ಸ್ಟ್ ಲೆವೆಲ್ ಇದಾಗಿರುತ್ತೆ 50,200 ಲೆವೆಲ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆನೂ ಇರುತ್ತೆ. ಯಾವಾಗ ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ. ಇನ್ ಕೇಸ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದು ಸಪೋರ್ಟ್ ಆಗಿ ನಮಗೆ ಆಕ್ಟ್ ಆಗ್ತಾ ಇದೆ 50,200 50,400 ಈ ಲೆವೆಲ್ಗಳನ್ನ ನೋಡಿ 50,400 ಲೆವೆಲ್ನ ಮೊದಲು ಟಚ್ ಮಾಡುತ್ತೆ. ಅಲ್ಲಿಂದ ಕ್ರಾಸ್ ಆದ ನಂತರ
ಈ ಲೆವೆಲ್ ನಮಗೆ ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಸಪೋರ್ಟ್ ಲೆವೆಲ್ 2 ಅಂತ ಆಗ್ತಾ ಇದ್ದೀನಿ. 50,400 ಸಪೋರ್ಟ್ ಲೆವೆಲ್ 1 ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ. ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. 51,000 ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಅಪ್ಪುನ ಕಾಣುವ ಸಾಧ್ಯತೆ ಇರುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬರ್ಬೋದು. ನೋಡಿ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಗ್ಲೇಬೇಕು ನಮಗೆ. ಈ ಮಲ್ಟಿಪಲ್ ಕನ್ಫರ್ಮೇಶನ್ ಎಲ್ಲ ಸಿಕ್ಕ ನಂತರ ನೋಡಿ ಈ ಒಂದು ಟಾರ್ಗೆಟ್ ನ ರೀಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. 51,250 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. 51,400 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. R2 ಅಂತ ಬರಿತಾ ಇದ್ದೀನಿ ನೋಡಿ. ಈ ಲೆವೆಲ್ಗಳನ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ. ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆನೂ ಕ್ರಾಸ್ ಆಗಿಲ್ಲ, ಕೆಳಗಡೆ ನಾನು ಹೇಳಿರುವಂತ ಲೈನ್ ಅನ್ನು ಕ್ರಾಸ್ ಆಗಿಲ್ಲ ಅಂತಂದ್ರೆ ಸೊ ಈ ಲೆವೆಲ್ ಅಲ್ಲಿ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಈ ಲೆವೆಲ್ ಅಲ್ಲೇ ಮಾರ್ಕೆಟ್ ಅಡ್ಡಾಡ್ತಾ ಇತ್ತು ಅಂತಂದ್ರೆ ಇಲ್ಲಿ ಒಂದು ಸೆಲ್ಲರ್ಸ್ ಗಳ ಒಂದು ಅಡ್ಡ ಆಗಿರುತ್ತೆ. ಈ ಲೆವೆಲ್ ಗಳ ಕ್ರಾಸ್ ಆದ ನಂತರನೇ ಬೈಯಿಂಗ್ ಆಪರ್ಚುನಿಟೀಸ್ ನ ನಾವು ಹುಡುಕ್ಬೋದು. ಸೊ ಆಪ್ಷನ್ ಟ್ರೇಡರ್ಸ್ ಯಾರಿರ್ತೀರಾ, ಈ ಲೆವೆಲ್ ಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಗಳಾಗಿ ಕನ್ಸಿಡರ್ ಮಾಡಿಕೊಂಡು ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಬೈಯರ್ಸ್ ಯಾರಿರ್ತೀರಾ, ಬಿ ಕೇರ್ಫುಲ್. ಈ ಒಂದು ಬೈಯಿಂಗ್ ಲೆವೆಲ್ ಗಳನ್ನ ನೋಡ್ಕೊಂಡೇ ನೀವು ಬೈಯಿಂಗ್ ಆಪರ್ಚುನಿಟಿ ಸಿಕ್ಕುತ್ತೆ ಅಂತ ನೀವು ಮೂವ್ ಮಾಡ್ಬೋದು. ಅದರ್ವೈಸ್ ಈ ಒಂದು ಮಧ್ಯದಲ್ಲೇ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದೆ ಅಂತಂದ್ರೆ ಬೈಯಿಂಗ್ ಗೆ ಹೋಗ್ಬೇಡಿ. ಸೊ ಇಲ್ಲಿ ಒಂದು ಸೆಲ್ಲರ್ಸ್ ನ ಅಡ್ಡ ಆಗಿರುತ್ತೆ. ಅದರ್ವೈಸ್ ಇಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಬೈಯಿಂಗ್ ಆಪರ್ಚುನಿಟಿ ಸಿಗೋದು ಬಹಳ ಕಡಿಮೆ. ಇಲ್ಲಿ ಪ್ರೀಮಿಯಂ ಗಳ ಡಿಕೆ ಆಗ್ತಾ ಇರುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆಯ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.